ಅಗಡಿ ನಿಂಗಜ್ಜಿ ರಾಧಿ ಗಂಡಂದ ಕಾಲ ಸರ್ ಮಾಡಿಸ್ಕೊಂಡು ಕರ್ಕೊಂಬಂದಿರಂಗ ಇದ್ದಾರೆ. ಕರ್ಕೊಂಬಂದವನೇನಪ್ಪ ರಂಗಪ್ಪ ಕಣೆ ಚೆನ್ನಾಗಿರಂಗ ಇದೆ ಅಂತಾನೆ ಲಸ್ಮಕ್ಕ ನಡಿ ಅದೆಲ್ಲ ನೋಡೋಣ. ಈ ರಾಧಿನ ಬಿಡಿಸ್ಕೊಂಬರ್ಲಿಲ್ಲ ಕಣೆ ಯಾರನು. ಅವನೇನ ಪ್ರಕಾಶ ಬಂದವನೇನು ಕರ್ಕೊಂಬರ್ತಾನೆ ಏನೋ ಇವತ್ತು ಬರ್ತಾನೆ ಅಂದಂಗೆ ಆತಮ್ಮ. ನಾನು ಹೋಗಿದ್ದೆ ಅವ್ರ ಮಂತಕ್ಕೆ ಅವ್ರ ಹೆಂಡತಿ ಹಂಗಂತಿತ್ತು. ನಮ್ಮ ಅಣ್ಣ ಇವತ್ತು ಬಿಡಿಸ್ಕೊಂಬರ್ತಾನೆ ಹೋಗಿ ಅನ್ಕಣಜ್ಜಿ ಅಂತೇಳಿ ಅಯ್ಯಮ್ಮ ಪ್ರಕಾಶನ ಹೆಂಡತಿ ಹಂಗಂತಿತ್ತಮ್ಮ. ಸೇನಕ್ಕಾಗಿ ಅನ್ಕಣಮ್ಮ ಹಂಗ ನೋಡಲ್ ಕುಕ್ಕಣ ಅನ್ನಿ ನಿಂಗಜ್ಜಿ ಕರ್ಕೊಂಡೋಗಿ ತೋರಿಸ್ಕೊಂಡು ಕರ್ಕೊಂಬಂದವ್ರಿ. ಸೆನಕ್ಕಾಗ್ಯವನೆ ಹಂಗ ದೇವ್ರ ದಯದಿಂದನ ಕಾಲು ಸೆನಕ್ಕಾಗಿ ಐತಿ. ಅವಳು ತೋರಿಸ್ತಾಳೆ ಆಸ್ಪತ್ರೆಗೆ ತೋರಿಸ್ತಾಳೆ ಹಂಗೆ ಮೂಲೆ ಕುಕ್ಕಂಡ್ರೆ ಒಳ್ಳೇದು ಅಂತೇಳಿ ಅವಳಿಗೆ ಗಂಡನ ಕಾಲು ಮುರಿದಿರೋದು ಇನ್ನು ಒಳ್ಳೇದೇ ಆಗೈತಿ ಅಲ್ವಿ. ನೋಡ್ದೆ ಅವಳಿಗೆ ಹಂಗೇನೆ ಒಂಥರ ಸಂತೋಷ ಆಗಿತ್ತೇನಮ್ಮ. ಅದಕ್ಕೆ ಆಸ್ಪತ್ರೆ ತೋರಿಸ್ದಂಗೆ ಸುಮ್ಕಿದ್ಲು. ಹುಡ್ಗನವಾಗದ ಪಾಪ ಹೆಂಗನ ನಮ್ಮ ನೀಲಿನೂ ನಮ್ಮ ರಂಗ ಕರ್ಕೊಂಡೋಗಿ ಹೆಂಗ ತೋರಿಸ್ಕೊಂಡು ಕರ್ಕೊಂಬಂದವ್ರತ್ತ ಮೇಲೆ ಇರತ್ ಕಣೆ. ರಾಧಿ ಏನೋ ಬಂದ್ರೆ ಸರಿಯಾಗಿ ಅಂದ್ಬಿಡ್ತಾನೆ. ಇವಾಗ ಸಿಟ್ಟು ಬಂದ್ಬಿಟ್ಟೈತೆ ನೋಡ್ಕೊಂಬಿಲ್ವಲ್ಲ ನನ್ನ ಅಂಬದ್ ಬೋಲ್ ಸಿಟ್ಟು ಬಂದ್ಬಿಟ್ಟೈತಿ ಇವಾಗ. ನೋವೇನಿಲ್ಲೇನು ಮಾಮ, ಇವಾಗ ಕಾಲು ವಾಸಿ ಆಯ್ತಿ ಪರವಾಗಿಲ್ಲ ಒಂದಿಟ್ಟು. ಏನು ನೋವೇನಿಲ್ಲ ಕಣಪ್ಪ, ಚೆನ್ನಾಗಿದ್ದೀನಿ. ಹಿಂಗೆದ್ದು ಹಿಂಗೆ ಮ್ಯಾಲಕ್ಕೆ ಓಡಾಡ್ತೀನಿ. ಹೆಂಗ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ನೀಲಮ್ಮ ಒಂದು ವಾರ ಅಡ್ಮಿಟ್ ಆಗಿ ಹೆಂಗ ತೋರಿಸ್ಕೊಂಡು ಚೆನ್ನಾಗಿ ಕರ್ಕೊಂಬರೋದಕ್ಕೆ ವಾಸಿ ಆಯ್ತು ಕಣಪ್ಪ ರಪ್ಪನ. ಪರವಾಗಿಲ್ಲ, ಕಾಲೇನು ನೋವೇನಿಲ್ಲ ಕಣಪ್ಪ. ಹೆಂಗ ಸೆನಕ್ಕಾದೆ ನೀವು ಬರೋದಕ್ಕೆ ನಾನು ಸೆನಕ್ಕಾದೆ ಕಣಪ್ಪ. ಇಲ್ಲಾಂದರೆ ಇನ್ನು ಅಲ್ಲೇ ಪರ್ಮನೆಂಟಾಗಿ ಸುಮ್ಮನೆ ಅಲ್ಲೇ ಮನಿಕೊಂಡಿರತ್ತಾಗೇನೆ ಹಂಗೆ ಇರ್ತಿದ್ದೆ. ಹೆಂಗತ್ತ ನೀವು ಬಂದು ನನಗೆ ಬೋಲು ಸಹಾಯ ಮಾಡಿದ್ರಿ ಕಣಪ್ಪ. ಯಾವ ಬಂದ್ರಮ್ಮಣಿ ಆಸ್ಪತ್ರೆಯಿಂದ? ಈಗ ಒಂದು ಸ್ವಲ್ಪ ಆಯ್ತು ಕಣಮ್ಮ. ಇವಾಗಿನ ಮುದ್ದೆ ಮಾಡಿಕಿ ಅದಕ್ಕೆ ಹಣ ಊಟ ಮಾಡು ಹೊಟ್ಟೆ ತುಂಬನ ನೀನೇನು ಚಿಂತೆ ಮಾಡಬೇಡ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೇನೆ ನೋವೇನಿಲ್ಲ ಕಣಮ್ಮ, ಇವಾಗ ಒಂದಿಟ್ಟು ಎಲ್ಲ ಕಮ್ಮಿ ಆಯ್ತು ಅಂತ ಆಗ್ಲೇ ಬಂದ್ವಿ ಆಸ್ಪತ್ರೆಯಿಂದ. ಚೆನ್ನಾಗದೆ ಕಣಲ್ಲ ಸ್ಮಕಯ್ಯ. ಹೆಂಗ ನಮ್ಮ ನೀಲಮ್ಮ ಒಂದು ವಾರ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅತ್ತ ಹೆಂಗ ಚೆನ್ನಾಗಿ ತೋರಿಸ್ಕೊಂಡು ಕರ್ಕೊಂಬಂತತ್ತ. ಹೆಂಗ ಚೆನ್ನಾಗಿದ್ದೀನಿ. ಅದಕ್ಕೆ ಇವರೇ ನೋಡ್ಕೊಂತಾರೆ. ಯಾವನೇ ಮುದ್ದೆ ಮಾಡಿಕ್ತೀನಿ ಹುಣ್ಣು ಇಲ್ಲೇನೆ ಹೆಣ ಬಾ ನಮ್ಮ ಮನೆಗೆ ಇರ್ಮಂತೆ ಅಂತ ಹೇಳವ್ರಮ್ಮ. ಹೋಗು ಅವ್ರ ಮನೆಯಾಗೇನೆ ಉಂಡ್ಕೊಂಡು ಸುಮ್ಮನಿರು. ಇವಳನು ಇಲ್ಲ ರಾಧಿ ಮತ್ತೆ ಬಿಡಿಸ್ಕೊಂಬರಲ್ವಿ ಅವಳು ಹೋಗಿ ದುಡ್ಡು ಪಡು ಕೊಟ್ಟು ಬಿಡಿಸ್ಕೊಂಬರ್ಬೇಕೇನಪ್ಪ. ನಾನು ಯಾಕಮ್ಮ ಬಿಡಿಸ್ಕೊಂಬರನಲ್ಲ ಸ್ಮಕ? ನಾನಂತೂ ಬಿಡಿಸ್ಕೊಂಬರಲ್ಲ. ಅವಳು ಹಿಂಗೆ ಮಾಡಿರೋದಕ್ಕೆ ನನಗೆ ಬೋಲ್ ಬೇಜಾರಾಗ್ಬಿಟ್ಟೈತೆ. ಬರಲಿ ಅವಳು ಹೇಳ್ತೀನಿ. ಇನ್ನು ನಾನು ಹೇಳ್ದಂಗೆ ಕೇಳ್ಬೇಕು ಲಂಬಡಿ ಅವಳು. ನಾನು ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ಅವಳಿಗೆ ಏನಿಲ್ಲ. ನಾನಂತೂ ಸುಮ್ಕಿರೋದಿಲ್ಲ ಕಣ್ಲ ಸ್ಮಕ. ಏನೋ ಅನ್ಕೊಬಿಟ್ಟವಳು ನಾನು ಅಲ್ಲ. ನನ್ನ ಒಂದು ಸತಿ ಕರ್ಕೊಂಡು ಹೋಗಿದ್ದೇನೆ. ಇನ್ನೊಂದು ತಡಿ ನನಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸಿದ್ರೆ ನಾನು ಚೆನ್ನಾಗಿ ಆಗ್ತಿದ್ದೆ. ಇಡತ್ತಿ ಓಡಾಡ್ಕೊಂಡು ನಾನು ಚೆನ್ನಾಗಿರ್ತಿದ್ದೆ. ಡಾಕ್ಟ್ರು ಬೈದರು, ಇಷ್ಟು ದಿನ ಏನು ಮಾಡ್ಕೊಂಡಿದ್ರಿ, ಇಡತ್ತಿ ವಾಸಿ ಆಗ್ತಿತ್ತು, ಏನು ನೀವು ಏನು ಅನ್ಕೊಂಡಿದ್ರ ಅಂತ ಬೈದರು. ನಾನು ಇವತ್ತು ಕರ್ಕೊಂಡು ಹೋಗ್ತಾಳೆ ನಾಳೆ ಕರ್ಕೊಂಡು ಹೋಗ್ತಾಳೆ ಅಂತ ಅಂದ್ಕೊಂಡ್ರೆ ಕರ್ಕೊಂಡೇ ಹೋಗ್ಲಿಲ್ಲ. ನನಗೇನು ಚೆನ್ನಾಗೇ ಆಗಬಾರ್ದು ನಾನು ಅಂಬೋದೇನೋ ಅವಳು ಮನಸ್ಸಿನಾಗಿತ್ತ ಏನೋ. ಬರಲಿ ಅವಳು. ಇನ್ನು ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಇಲ್ಲಿ. ಈಗ ಗೊತ್ತಾಯ್ತು ನೋಡು ರಾಧನ ಬುದ್ಧಿ ಏನು ಅಂತೇಳಿ ನಿನ್ಗೆ. ಅದಕ್ಕೆ ಮತ್ತೆ ಅವಳು ಹೇಳ್ದಂಗೆ ನೀನು ಕೇಳಬಾರ್ದಾಗಿತ್ತು. ಅವಳು ಹೇಳಕ್ ಕೇಳ್ಕೊಂಡು ನೀನು ಹೋಗಿ ಮರ ಹತ್ತಿ ಕಾಯಿ ಕಿತ್ಕೊಬರಕ್ಕೆ ಹೋದೆ ನೋಡು. ಕಾಲು ನೋವಾಯ್ತು. ಅವಳೇ ನೋಡಿದ್ಲೆ ನಿನಗೆ. ನಿಮ್ಮ ಅಮ್ಮನ ಕರೆಸ್ಕೊಂಡು ನಿಮ್ಮಮ್ಮ ಇನ್ನೂ ಬೈಕ್ ಬಂದಂಗೆ ಬೈದು ಅಯ್ಯಮ್ಮನು ಬೈದು ಕಳ್ಸಿಳು. ಅವಳ ಬುದ್ಧಿ ನೋಡು ಇಷ್ಟಾಗೆ ಗೊತ್ತಾಗಲ್ವಿ ಅಂತ ಬುದ್ಧಿ ಐತೆ ಅಂತ. ನೋಡ ಆ ಪಿಳ್ಳೆ ನಿನ್ನ ಮಗಳು ಇಲ್ಲೇ ಐತಿ. ಅದು ಬಂದು ನೋಡೋಣ. ಒಂಬದೊಂದು ಸುಸ ಅದಕ್ಕಿಲ್ಲ. ಅದಕ್ಕೇನು ಜಂಬ? ಇಲ್ಲೇ ಇದ್ದು ಕೊಟ್ಟನು ತೆಗಿ ನೋಡೋಣ. ನಮ್ಮ ಅಮ್ಮ ಎಂತ ಕರ್ಕೊಂಡೋಗಿ ತೋರ್ಸಲ್ಲ ಆಸ್ಪತ್ರೆಗೆ ನಮ್ಮ ಅಪ್ಪ ಇನ್ನ ನಾನ ಕರ್ಕೊಂಡು ಹೋಗೋಣ. ಒಂಬದೊಂದು ಸುಸ ನಾನು ಅದಕ್ಕೆ ಬರ್ಲಿಲ್ವಲ್ಲ ಮನ್ಸಿಗೆ ಪಿಳ್ಳಿಗೆ. ಬಿಡತ್ತ ಹೆಂಗ ಚೆನ್ನಾಗಿ ಆಯ್ತಲ್ಲ ಇವಾಗ. ಈಗ ಇನ್ನೇನು ಪ್ರಾಬ್ಲಮ್ ಇಲ್ಲ. ಇನ್ನು ಸ್ವಲ್ಪ ದಿನ ಹಿಂಗೆ ಮಾತ್ರೆ ಗೀತ್ರೆ ತಕೊಂಡ್ರೆ ಏನಿಲ್ಲ, ಆರಾಮಾಗೆ ವಾಸಿ ಆಗ್ಬಿಡುತ್ತೆ. ಏನು ನೋವೇನಿಲ್ಲ ಇವಾಗ. ಚೆನ್ನಾಗೈತೆ ಹೆಂಗ. ನೋಡಿ ತಲೆ ಕೆಡಿಸಿ ಹೊಡ್ಕೊಂಡು ನೀನು ಸುಮ್ಮನೆ ಚೆನ್ನಾಗಿರೋದು ನೋಡು ಅಷ್ಟೇನೆ. ಇಲ್ಲ ಕಣಲ್ಲ, ಬರಲಿ ಹೇಳ್ತೀನಿ. ಅವಳು ಬಂದಾಗ ಹೇಳ್ತೀನಿ. ಅವಳು ನಂಬ್ಕೊಂಡಿದ್ಕೆ ನಾನು ಏನೋ ಅವಳನ್ನ ನಂಬಿದ್ದೆ. ಅವಳ ಮಾತು ಕೇಳಿ ನಾನೆಲ್ಲ ನಿಮ್ಗೆ ಬೈಯೋದಾಗಲಿ ನಿಮಗೆ ಅದು ಇದು ಬೈಕ್ ಬಂದಂಗೆ ಮಾತಾಡೋದಾಗಲಿ ಹಂಗೆಲ್ಲ ಮಾಡಿಬಿಟ್ಟಿದ್ದೀನಿ ಕಣಪ್ಪ. ಅವೆಲ್ಲ ಏನು ಮನಸ್ಸಿನಾಗ ಇಕ್ಕೆಂಬಕ್ಕೆ ಹೋಗ್ಬಿಡ್ರಿ, ಕ್ಷಮಿಸ್ಬಿಡ್ರಿ. ಅದೆಲ್ಲ ಯಾತು ಇಕ್ಕೆಂಬಕ್ಕೆ ಹೋಗ್ಬಿಡ ಕಣಮ್ಮ ನೀಲಮ್ಮ. ಅವಳ ಮಾತು ಕೇಳಿ ನಾನು ಮಾತಾಡಿದ್ದೀನಿ. ಅವಳ ಮಾತು ಕೇಳೋ ಕಣಮ್ಮ ನಾನು ಹಿಂಗೆಲ್ಲ ಆಗಿದ್ದು. ನಿನ್ಗೆ ಗೊತ್ತಾತಲ್ಲ ಅವಳ ಮಾತು ಕೇಳಲ್ಲ ಈ ಪಾಟು. ನಾನಾಯ್ತು ನನ್ನ ಕೆಲಸ ಆಯಿತು. ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಅವಳು. ಬರಲಿ ಇಲ್ಲಿ. ಅವನು ಪ್ರಕಾಶ್ ಬರ್ತಾನಲ್ಲ ರವಿಯಣ್ಣಯ್ಯ ಯಾಯ್ ಮತ್ತೆ ಪ್ರಕಾಶ್ ಬರ್ತಾನಲ್ಲ. ಪ್ರಕಾಶ್
ಬಿಗಿ ಮಾಡ್ಬೇಕು ನೀನು. ಪ್ರಕಾಶನ್ ಬಿಗಿ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಬರ್ಲಿ ಪಾಟಿ, ನಾನು ಚೆನ್ನಾಗಿ ಆಗೈದ್ನಲ್ಲ ಮಲಸ್ಮಕ, ನಾನು ಎಲ್ಲ ಬಿಗ್ ಮಾಡ್ತೀನಿ. ನನಗೆ ಗೊತ್ತೈತಿ ಏನು ಮಾಡ್ಬೇಕು ಅಂತೇಳಿ, ಗೊತ್ತೈತಿ ನನಗೆ. ಎಲ್ಲ ಬಿಗ್ ಮಾಡ್ತೀನಿ, ಪ್ರಕಾಶನು ಬಿಗ್ ಮಾಡ್ತೀನಿ, ಅವಳನ್ನೂ ಬಿಗ್ ಮಾಡ್ತೀನಿ, ಎಲ್ಲಾರನ್ನೂ ಮಾಡ್ತೀನಿ. ನನಗೆಲ್ಲ ನೋಡಿ 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 ಸಾಕಾಗೈತೆ ಕಣಮ್ಮ ಈಸ್ ದಿನಾನ. ಏನು ನನಗೆ ಕೈಲಾಗಲ್ಲ, ಎದ್ದಾಳಕ್ಕಾಗಲ್ಲ, ಕಾಲು ಓಡಾಡಕ್ಕೆ ಬರಲ್ಲ ಅಂತ ನಾನು ಸುಮ್ಕಿದ್ದೆ. ನನಗೆ ಯಾರು ಸಪೋರ್ಟ್ ಇಲ್ಲ, ಏನು ಮಾಡೋಣ ಅಂತ ನಾನು ಅದಕ್ಕೆ ಸುಮ್ಕಿದ್ದಿದ್ದು. ಇನ್ನು ನೋಡು ಅವಳನ್ನ, ಏನು ನಾನು ಏನು ಮಾಡ್ತೀನಿ ಅಂತ. ಓ ಕರ್ಕೊಂಬಂದ್ರೇನು ರವೀಣ ಆಸ್ಪತ್ರೆಯಿಂದ? ಯಾವಾಗ ಕರ್ಕೊಂಬಂದ್ರು ನೀಲಿ? ಈಗ ಬಂದ್ವಿ ಕಣ. ಯಾಕ ಗಿರ್ಜಕ ಬಾ, ಚೆನ್ನಾಗೈತಿ. ಡಾಕ್ಟ್ರು ಬೈದ್ರು, ಯಾವಾಗಲೂ ಬರ್ಬೋದಾಯ್ತು ಇಟ್ಟದ್ಕೆ, ಯಾಕೆ ಇಷ್ಟು ದಿವಸ ಏನು ಮಾಡ್ಕೊಂಡಿದ್ರಿ, ಇಷ್ಟೊಂದು ನೋವು ತಿಂಬತ್ತಕನ ಅಂತ ಬೈದ್ರು. ಆವಾಗಲೇ ಕರ್ಕೊಂಡೋಗಿದ್ರೆ ವಾಸಿ ಆಗತ್ ಕಣಮ್ಮ ಬೇಗ. ಪಾಪ ಒಂದು ವಾರ ನಾವು ಭಾಳ ಅಡ್ಮಿಟ್ ಆಗಿ ಭಾಳ ನೋವಿತ್ತು. ಪಾಪ ಅಡ್ಮಿಟ್ ಆಗಿ ತೋರಿಸ್ಕೊಂಬಂದ್ವಿ. ಇವಣ್ಣ ಯಾಗತಿ ನೋವು ತಿಂದೈತಿ. ಕರ್ಕೊಂಡೋಗಿಲ್ಲ. ಅವಳು ಬಿಡು ಮೂಲೆ ಕುಕ್ಕಂಡ್ರು ಕುಕ್ಕಂಬ್ಲಿ ಅಂತ ಸುಮ್ಮನಾಗಿ ಅವಳು ರಾಧ. ಹೇಳು, ಕರ್ಕೊಂಡು ಹೋಗ್ಬೇಕು ತೋರಿಸ್ಬೇಕು ಅಂಬೋದೊಂದು ಇಟ್ಟನ ಗೊತ್ತಾಗಿಲ್ಲ. ನೀನನ ಹೇಳಕ್ಕಿಲ್ವೇನಣ್ಣ ಕರ್ಕೊಂಡು ಹೋಗು ಅಂತೇಳಿ ಅವಾಗ ಅವಳಿಗೆ? ಸೊ ಹೇಳ್ದೆ ಕಣಮ್ಮ ಗಿರ್ಜಮ್ಮ, ಹೇಳ್ದೆ ಆಸ್ಪತ್ರೆಗೆ ಹೋಗೋಣ ನಡಿಯ, ಇನ್ನೂ ಸರಿಯಾಗಿಲ್ಲ, ಇನ್ನೊಂದು ತೋರಿಸ್ಕೊಂಬರೋಣ ಅಂತ ಹೇಳ್ದೆ. ಏನಾಗಲ್ಲ ಇಪ್ಪಟ್ಟು ನಿನ್ನ ಕಾಲ್ಗೆ ಆಟೆಯ, ಹಿಂಗಾಗೈತಿ. ಆಗ್ಲಲ್ಲ ನೀನು ಆಸ್ಪತ್ರೆ ಏನು ಬೇಡ, ಅಲ್ಲೇನೆ ಒಟ್ಟೊಂದು ದುಡ್ಡು ಮುಗ್ದೈತಿ, ಅಲ್ಲೇ 20 ಲಕ್ಷ ಮುಗ್ದಾವೆ, ಹಂಗೆ ಹಿಂಗೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡಿಳು. ನಾನು ಹೋಗೋಣ ಅಂತೇಳಿ ಎಷ್ಟು ಹೇಳಿದ್ರು ಕೇಳಲಿಲ್ಲಮ್ಮ. ನಾನು ಇನ್ನೇನು ಮಾಡೋಣ ಹೇಳು. ನಾನು ಒಟ್ಟು ಹೇಳ್ದೆ, ಹೆಂಗ ಬಿಡಿವ ಸೆಣಕ್ಕಾಗೈದ್ನಲ್ಲ, ಇನ್ನು ಅವಳಿಗೆ ಬುದ್ಧಿ ಕಲಿಸ್ತೀನಿ ನೋಡು. ನಾನು ದಿನ ಫೋನ್ ಮಾಡ್ತಿದ್ದೆ ನಮ್ಮ ನೀಲಿಗೆ, ಅಮ್ಮಣಿ ಹೆಂಗೈದಾನೋ ಏನೋ ಅಂತ ಹೇಳಿ. ಪಾಪ ಭಾಳ ನೋವಾಗಿ ಪಾಪ ಭಾಳ ಕಷ್ಟ ಆಗ್ಬಿಡ್ತು ಕಣಮ್ಮ. ಹೆಂಗ ಸೆನಕ ಆಗ್ಬಿಟ್ನಂತ ದೇವ್ರದಾಯಿಂದ. ನನಗೆ ಅವತ್ತು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾರೆ ಸೆನಕ ಆಗ್ತಾನೋ ಇಲ್ವೋ ಅಮ್ಮಂಗೆ ಆಗ್ಬಿಟ್ಟೈತೆ. ಪಾಪ ನೋವು ಅಂತ ಅಳ್ತಿತ್ತ. ಹೋಗಿ ನನಗಂತೂ ಹೆಂಗ ಏನೋ ಅಮ್ಮಂಗಾಗಿತ್ತು. ನನಗೂ ಅಷ್ಟೇ ಕಣಮ್ಮ, ಪಾಪ ಕರ್ಕೊಂಡು ಹೋಗ್ಯವ್ರೆ, ಏನೋ ಎತ್ತ ಅಮ್ಮಂಗಾಗಿತ್ತು. ಎಲ್ಲನ 1 ಲಕ್ಷ ದುಡ್ಡು ಮುಗ್ದಾವೆ. 1 ಲಕ್ಷ ಆಯಿತು ಕಣತೆ. ಆದರೂ ಆಗಲಿ ಅಂತ ಹೇಳಿ ನಾನು ಕರ್ಕೊಂಡೋಗಿ ತೋರಿಸ್ಕೊಂಡು ಇವತ್ತೆಲ್ಲ ಬಿಲ್ ಕಟ್ಟಿ ಬಂದ್ವಿ ಅತ್ತಾಗೆ. ಬಿಡು, 1 ಲಕ್ಷ ತಾನೆ ದುಡ್ದು ಯಾವತ್ತಾನ ತೀರಿಸ್ತಾನೆ. ಸಾಲ ತೀರಿಸ್ತಾನೆ, ಸುಮ್ಕಿರವೇಣ ತೀರಿಸ್ತಾನೆ. ಏನಪ್ಪ ತೀರಿಸು. 1 ಲಕ್ಷ ಪಾಪ ಇವ್ರು ಆಸ್ಪತ್ರೆಗೆ ಇಕ್ಕೇವ್ರೆ, ತೀರಿಸ್ತೀನಿ ಕಣಲ್ಲ ಸ್ಮಕಾಯ. ತೀರಿಸ್ಲಿಲ್ಲ ಅಂತಂದ್ರೆ ಅದು ಹೆಂಗೆ ಸರಿ ಹೋಗುತ್ತೆ? ತೀರಿಸ್ಬೇಕು. ಮತ್ತು ಇವತ್ತು ಇವರು ನಮಗೆ ಕೊಟ್ಟವ್ರೇನ ಮೇಲೆ ನಾವು ತೀರಿಸ್ಲೇಬೇಕಪ್ಪ. ತೀರಿಸ್ಲಿಲ್ಲ ಅಂತಂದ್ರೆ ಹೆಂಗಾಗುತ್ತೆ ಹೇಳು? ಪಾಪ ಕೊಟ್ಟವ್ರಿ, ಇವತ್ತು ಮರಿಬಾರ್ದು. ನಾನು ಇವತ್ತು ಹಿಂಗೆದ್ದು ಹಿಂಗೆ ಹೊರಗೆ ಕುಕ್ಕಂತಾ ಇದ್ದೀನಿ, ಒಳಕ್ಕೆ ಓಡಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ನೀಲೇನೋ ರಂಗನೇ ಕಾರಣ. ಇಲ್ಲ ಅಂದಿದ್ರೆ ನಾನು ಪರ್ಮನೆಂಟಾಗಿ ನನ್ನ ವಾರ 15 ದಿವಸ ಹೋಗಲಿಲ್ಲ ಅಂತಂದಿದ್ರೆ ನಾನು ಏನಾಗ್ತಿದ್ನ ಹೇಳೋಕ್ಕಾಗ್ತಿರ್ಲಿಲ್ಲ. 1 ಲಕ್ಷ ತಾನೆ, ನನ್ನೆಲ್ಲನ ತೀರಿಸ್ತೀನಿ. ಇನ್ನೊಂದು ತಿಂಗಳು 2 ತಿಂಗ್ಳಾಗ ಮನೆಯಾಗಿದ್ದು ಆಮೇಲೆ ಏನಿಲ್ಲ, ನಾನು ದುಡಿತೀನಿ ಬಿಡು. ಗೊತ್ತೈತೆ ನನಗೆ ಹೆಂಗೆ ದುಡಿಬೇಕು ಅಂತೇಳಿ ಗೊತ್ತೈತೆ ಕಣಮಲ್ಲ ಸ್ಮಕ. ಮತ್ತೆ ನಿನ್ನಿವತ್ತು ಯಾಕೆ ಕರ್ಕೊಂಡು ಹೋಗಾರಿದ್ರಪ್ಪ? ಕರ್ಕೊಂಡೋಗಿ ಹೆಂಗನ ಅವ್ರಿಬ್ರು ತೋರ್ಸ್ಯಾರಿ. ನೋಡ್ ನಮ್ಮ ಅಕ್ಕನ ಮತ್ತೆ ಕೇಳ್ಕೊಂಡು ಹೆಂಗೆಲ್ಲ ಬಾಯಿ ಮನೆಯಾಗ ಮಾತಾಡ್ತಲ್ಲ ನಮ್ಮ ಮಾಮ ಅಂತೇಳಿ ಸಿಟ್ಟು ಮಾಡ್ಕೊಂಡು ಇನ್ನೊಬ್ರು ಯಾರನ್ನಾದ್ರೂ ಸುಮ್ಮನಾಗಾರು. ಪಾಪ ರಂಗಪ್ಪ ಅವೆಲ್ಲ ಮನಸ್ನಾಗ ಹಿಕ್ಕೆಮ್ದಂಗೆ ತೆಗಿ ನಮ್ಮ ಮಾಮ ಕರ್ಕೊಂಡೋಗಿ ತೋರ್ಸಣ ಅಂತ ಹೇಳಿ ಪಾಪ ಏನೋ ಬಂದು ಇವತ್ತು ನೋಡ್ಕೊಳವ್ನಿ. ಯಾರು ಇಲ್ವಲ್ಲ, ಏನು ಮಾಡೋದು ಏನೋ ಎತ್ತ ಪಾಪ ನಮ್ಮ ಮಾಮ ಕಾಲಿಂಗ ಆಗೈತೆ ಅಂತ ಹೇಳಿ ಪಾಪ ಹೆಂಗ ತೋರ್ಸ್ಯವನಿ. ಇವತ್ತು ನೀನು ಅದನ್ನ ಮರಿಬೇಡ. ಅವ್ನು ಮಾಡಿರೋಂಥ ಸಹಾಯ ನೀನು ಯಾವತ್ತೂ ಮರಿಬೇಡ. ಮರಿಯಲ್ಲ ಕಣ ನಿಂಗಜ್ಜಿ, ಮರಿಯಲ್ಲ. ಯಾವತ್ತೂ ನಮ್ಮ ನೀಲಿನೂ ನಮ್ಮ ರಂಗಪ್ಪ ಮಾಡಿರೋ ಅಂಥದ್ದು ನಾನು ಮರೆಯಲ್ಲ. ಅಷ್ಟು ನನಗೆ ಸಹಾಯ ಮಾಡ್ಯವ್ರೆ, ಅದನ್ನೆಲ್ಲಾದ್ರೂ ಮರೆಯೋಕ್ಕಾಗಲ್ಲ ಕಣ ನಿಂಗಜ್ಜಿ, ಮರೆಯಲ್ಲ ಬಿಡು. ನೋಡೋದಲ್ಲ ವೀಕ್ಷಕರೇ, ರಾಧನ್ ಗಂಡ ಕಾಲು ಸರಿ ಹೋಗೈತೆ. ಇವಾಗ ಇನ್ಮೇಲೆ ಇರೋದು ರಾಧನ್ಗೆ ಬಂದಾಗ ಇನ್ಮೇಲೆ ಬುದ್ಧಿ ಕಲಿಸ್ತಾರೆ ನೋಡಿ. ಭಾಳ ಒಂಥರ ಜಂಬ ಮಾಡ್ತಾ ಇದ್ಲು. ಏನು ಬಿಡು, ನಂದೆಲ್ಲ ನಡೀತೈತೆ, ಇವಾಗ ಎದ್ದು ಓಡಾಡಂಗಿಲ್ಲ ನನ್ನ ಗಂಡ, ಮೂಲೆ ಕೂತ್ಕೊಂಡವನೆ ಅಂತೇಳಿ ತುಂಬ ಜಂಬ ಪಡ್ತಾ ಇದ್ಲು. ಚೆನ್ನಾಗಿ ಆಗೈತೆ. ಇನ್ಮೇಲೆ ಇರೋದು ಒಂದು ವಾರ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನೀಲಿನೂ ರಂಗ ಅಡ್ಮಿಟ್ ಮಾಡಿ ಎಲ್ಲ ತೋರಿಸ್ಕೊಂಡು ಕರ್ಕೊಂಬಂದವ್ರೆ. ಇನ್ಮೇಲೆ ಇರೋದು ನೋಡಿ, ನೋಡ್ತಾ ಇರ್ರಿ, ನೆನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.